ನೀರು ಇನ್ನೇನು 6 ತಿಂಗ ಅಷ್ಟು ದಿವಸದಿಂದ ನಮ್ಗೆ ನೀರಿಲ್ಲ ಸರ್. ನಾವು 1 ತಿಂಗಳಿಂದ ಪಂಚಾಯತಿಗೆ ಬರ್ತೀವಿ, ನಮ್ಗೆ ನೀರು ಕೊಡ್ತಾ ಇಲ್ಲ ಇವು. ಟೈಮು 12 ಗಂಟೆ ಹತ್ತತ್ರ ಆಯ್ತು. PDO ಆಫೀಸರ್ಗೆ ಕಂಪ್ಲೇಂಟ್ ಮಾಡೋ ಅಂತಂದ್ರೆ ಅವ್ರು ಇನ್ನೂ ಬಂದಿಲ್ಲ. ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳಿಗೆ ಹಾಯ್ ಹಲೋ ನಮಸ್ಕಾರ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಹಿರಿಯೂರು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿನ 1ನೇ ಮತ್ತು 2ನೇ ವಾರ್ಡಿನಲ್ಲಿ ಕಳೆದ 5-6 ತಿಂಗಳಿನಿಂದ ನೀರಿನ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಜನರು ದಿನನಿತ್ಯದ ಬದುಕಿಗೆ ಹೋರಾಟವನ್ನೇ ನಡೆಸುತ್ತಿದ್ದಾರೆ. ಇನ್ನು ಈ ಸಮಸ್ಯೆಯಿಂದಾಗಿ ಬೇಸತ್ತು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಪ್ರತಿಭಟನಾಕಾರರು ಮಾತನಾಡಿ, ತಿಂಗಳ ಕಾಲದಿಂದ ನಮ್ಮ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಇದೆ. ಅನೇಕ ಬಾರಿ ಪಂಚಾಯಿತಿಗೆ ದೂರು ನೀಡಿದರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ. PDO ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುವುದಕ್ಕೂ ಮುಂದೆ ಬರಲಿಲ್ಲ ಎಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಟೈಮು 12 ಗಂಟೆ ಹತ್ತತ್ರ ಆಯ್ತು. PDO ಆಫೀಸರ್ಗೆ ಕಂಪ್ಲೇಂಟ್ ಮಾಡೋ ಅಂತಂದ್ರೆ ಅವ್ರು ಇನ್ನೂ ಬಂದಿಲ್ಲ. ನಮ್ಮ ಹಿರಿಯೂರು ಗ್ರಾಮ ಪಂಚಾಯತ್ 1ನೇ ವಾರ್ಡು 2ನೇ ವಾರ್ಡ್ಲಿ ನೀರು ತುಂಬಾ ಸಮಸ್ಯೆ ಅದ. ವಾಟರ್ ಮನ್ಗೆ ಕೇಳಿದ್ರೆ ನಾಳೆನೇ ಮಾಡಿಸ್ಕೊಡ್ತೀನಿ ಅಂತ PDO ಬಂದು ನೋಡ್ಕೋಗಿ 1 ತಿಂಗಳಾಯ್ತು. ಇವ್ರು ಕೇಳಿದ್ರೆ ನಾಳೆನೇ ಮಾಡಿಸ್ಕೊಡ್ತೀನಿ ಅಂತಿದ್ದಾರೆ. ಸ್ವಲ್ಪ ರೆಸ್ಪಾನ್ಸ್ ಮಾಡಿ. ಅವರು ಇನ್ನೂ ಪಂಚಾಯತಿಗೆ ಬಂದಿಲ್ಲ. ಅವರು ಅಧ್ಯಕ್ಷರು ಇಲ್ಲ. ಇವಾಗ ಕೇಳೋಮಂತಂದ್ರೆ ನೀವು ಗಮನಕ್ಕೆ ತಂದು ಸ್ವಲ್ಪ ಮುಂದಕ್ಕೆ ಇನ್ನೂ ಸ್ವಲ್ಪ ಇವ್ರನ್ನ ಬಿಗಿ ಬಂದೋಬಸ್ತ್ ಮಾಡಿ. ನಮ್ಗೆ 1ನೇ ವಾರ್ಡು 2ನೇ ವಾರ್ಡ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಭಾರಿ ಇದಾಗದ. ಸ್ವಲ್ಪ ವ್ಯವಸ್ಥೆ ಮಾಡಿಸ್ಕೊಡೋದು. ನಮ್ಮ ನೀರು ಸಮಸ್ಯೆ ಸರ್. ನಮ್ಮ ಬಿಡಿಯವರು ನಮ್ಗೆ ನೀರು ಇನ್ನೇನು 6 ತಿಂಗ ಅಷ್ಟು ದಿವಸದಿಂದ ನಮ್ಗೆ ನೀರಿಲ್ಲ ಸರ್. ನಾವು 1 ತಿಂಗಳಿಂದ ಪಂಚಾಯತಿಗೆ ಬರ್ತೀವಿ, ನಮ್ಗೆ ನೀರು ಕೊಡ್ತಾ ಇಲ್ಲ ಇವು. ಯಾರಿಗೆ ಹೇಳಿದ್ರಿ ನೀವು? ನಾವು PDO ಬಂದಿರು ಸರ್. PDO ಬಂದು ನೋಡ್ಕೊಂಡು ಹೋಗಿ ಬಂದು ಒಂದ್ ತಿಂಗಳಾಯ್ತು ಸರ್. ಬಂದು ನೋಡ್ಕೊಂಡು PDO ಅವ್ರು ಬಂದಿದ್ರು, ಬಂದು ನೋಡ್ಕೊಂಡು ಹೋಗಿ 1 ತಿಂಗಳಾಯ್ತು. 1 ತಿಂಗಳಿಂದ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಮಕ್ಳು ಮರಿ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತ್ಕತೀವಿ ನೀರ್ಗ. 1 ತಿಂಗಳಿಂದ ಹೆಂಗಸರು ಬರ್ತಾರೆ ಅನ್ನೋದೇ ಮರ್ಯಾದೆ ಇಲ್ಲ ಇಲ್ಲಿ. ಇನ್ನೊಂದು ಅರ್ಧ ಗಂಟೆ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಅರ್ಧ ಗಂಟೆ ಹೋಗಿ 1 ತಿಂಗಳಾಯ್ತು. ನೀರ್ಗಂತೂ ತುಂಬಾ ಪ್ರಾಬ್ಲಮ್ ಅದ. ಕೇಳಿದ್ರೆ PDO ಏನಂತಾರೆ? PDO ಇಲ್ಲಿ ಒಂದು ನಲ್ಲಿ ಐತೆ ಬೋರ್ವೆಲ್, ಅಲ್ಲಿಂದ ಕಲೆಕ್ಷನ್ ಕೊಡಿಸ್ತೀವಿ ಅಂತ ಹೇಳಿದ್ರು. ಅವ್ರೇನು ಪುನಃ ಬಂದಿಲ್ಲ. ಮತ್ತೆ ಈಗ ನೀರಿಗೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಿ? ಎಲ್ಲಿ ಬೇರೆಯವ್ರ ಮನೆ ಅಲ್ಲಿ ಹೋಗು ಇಸ್ಕ ಬರೋದು. 1 4 ಬಿಂದಿಗೆ ಹಬ್ಬ ಇಲ್ದಿರ ಅವ್ರು ಬಿಡ್ತಾರೆ. ಹಬ್ಬ ಆದ್ರೆ ಅವರು ಬಿಡಲ್ಲ. ಅವ್ರಿಗೆ ಸಾಕಾಗಲ್ಲ. 90 ನಲ್ಲಿಗಳಿಗೆ ಹೇಳ್ತಾರೆ. 8-9 ನಲ್ಲಿಗೆ 90 ನೀರು ಬೀಳ್ತಿತ್ತು ಮೊದ್ಲು. ಆಗ ಸಮಸ್ಯೆನೇ ಇರ್ಲಿಲ್ಲ. ಬೀದಿಗಿರೋದೇ ಒಂದೇ ತೊಂಬೆ. ನಮ್ ಬೀದಿಗಿರೋದೇ 1 ತೊಂಬ. ಆ ತೊಂಬಗೂ 10 ನಲ್ಲಿ ಎಳ್ಕೊಂಡವ್ರ. ಅದ್ರಲ್ಲೂ ನಲ್ಲಿಗೆ ಸಣ್ಣ ನೀರು ಬರೋದು. ಅದ್ರಲ್ಲಿ ಒಜಿತಾರ ಒಗಿತಾರ ಕುಗ್ತಾರ. ನೀರು ನೀರು ಬಿಡಿಸ್ಬೇಡಿ. ಕಾವೇರಿ ನೀರ್ನೇ ಬಿಡಿಸಿ. ನಮ್ಗೆ ತೊಂಬ ಬೇಡ. ಹಿಡ್ಕೊಂಡವ್ರಿಗೆ ತೊಂಬ. ಯಾಕೆ ಫಸ್ಟ್ ಹಿಡ್ಕತಾರ ಅವ್ರಿಗೆ? ಕಾವೇರಿ ನೀರು ರೋಡ್ನೆಲ್ಲ ಅಗ್ದು ಕಾವೇರಿ ನೀರು ಬತ್ತೆ ಅಂತ ಹೇಳಿದ್ರು. ರೋಡ್ನೆಲ್ಲ ಚೆನ್ನಾಗಿರೋ ರೋಡ್ನೆಲ್ಲ ಆಗಿದ್ರು. 1 ತೊಟ್ಟು ನೀರಿಲ್ಲ ಕಾವೇರಿ ನೀರು ಪುಟ್ಟಾಗಿಂದ. ಮೋಟ್ರ್ ಹಾಕತ್ತಾರ. ಅದನ್ನು ಬಂದು ಯಾರು ನೋಡಲ್ಲ. 10 ಮನೆಗೆ ಮೋಟ್ರ್ ಹಾಕೊಂಡ್ರೆ ಆ ಕಾವೇರಿ ನೀರು ಮುಂದಕ್ಕಿಲ್ಲ. ಮಿಕ್ಕಿದ ದಿನ ಹೆಂಗಾರು ಮಾಡ್ತೀವಿ. ಹಬ್ಬಗಳಿಗಂತೂ ನೀರೇ ಪ್ರಾಬ್ಲಮ್ ತುಂಬಾ. ಇನ್ನು ಇದಲ್ಲದೆ ನೀರಿನ ತೊಂದರೆ ಎಷ್ಟು ಗಂಭೀರವೆಂಬುದು ಗೊತ್ತಿದ್ರೂ ಕೂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಸಮಸ್ಯೆ ಹೇಳಲು ಬಂದಾಗ PDO ಸಿಗುವುದೇ ಇಲ್ಲ. ಇಷ್ಟಾದರೂ ಮಧ್ಯಾಹ್ನ 12 ಗಂಟೆಯಾದರೂ ಕೂಡ ಕಚೇರಿಗೆ ಬರದೇ ಇರುವ ಅಧಿಕಾರಿಗಳು ನಮ್ಮ ಸಮಸ್ಯೆ ಹೇಗೆ ಬಗೆಹರಿಸುತ್ತಾರೆ ಎಂಬುದೇ ಅನುಮಾನವಾಗಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಜನರು ನೀರಿಲ್ಲದೆ ಪರದಾಡುತ್ತಿರುವಾಗ, ಇನ್ನೊಂದು ಕಡೆ ಅಲ್ಲಿನ ಕ್ಷೇತ್ರದ ಶಾಸಕರಾದ AR ಕೃಷ್ಣಮೂರ್ತಿ ಅವರು ಮಂತ್ರಿ ಪದವಿಗಾಗಿ ದೆಹಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ಸ್ಥಳೀಯರು ಮತ್ತಷ್ಟು ಟೀಕಿಸಿದ್ದಾರೆ. ಇದೀಗ ಹಿರಿಯೂರು ಗ್ರಾಮಸ್ಥರು ತಕ್ಷಣವೇ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಂದ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ವರದಿ ಮಾದೇಶ್ ಉಪ್ಪಾರ್, ಪರ್ವಾ ನ್ಯೂಸ್, ಚಾಮರಾಜನಗರ.